welcome back to the video. So in last video we saw about classification of computers. ಈ ವಿಡಿಯೋದಲ್ಲಿ parts of a digital computer system ಬಗ್ಗೆ ನೋಡೋಣ. ಸೊ ಯಾವ್ಯಾವುದಂದ್ರೆ ಫಸ್ಟ್ ಬಂದ್ಬಿಟ್ಟು the central processing unit, which means CPU. So CPU have 3 functional session ಇರುತ್ತೆ. 3 functional session. ಫಸ್ಟ್ ಬಂದ್ಬಿಟ್ಟು ALU, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದೇನು ಮಾಡುತ್ತಂದ್ರೆ ಅರ್ಥಮೆಟಿಕ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಟೆಂಪರರಿ ಸ್ಟೋರೇಜ್ ಲೊಕೇಶನ್ಸ್, ಅದನ್ನೇನಂತೀರಿ ಕಾಲ್ಡ್ ರಿಜಿಸ್ಟರ್ಸ್. ಇದೇನು ಮಾಡುತ್ತಂದರೆ ವಿಚ್ ಹೋಲ್ಡ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ದೆನ್ ಥರ್ಡ್ ಒನ್ ಬಂದ್ಬಿಟ್ಟು ದ ಸೆಕ್ಷನ್ ಅಂದರೆ ವಿಚ್ ಟೈಮ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ಆಲ್ ಎಲಿಮೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ಅಂದರೆ ಪ್ಯಾಟರ್ನ್ಸ್ನ ರಿಜಿಸ್ಟರ್ಸಲ್ಲಿರೋ ಪ್ಯಾಟರ್ನ್ಸ್ನ ಕಂಪ್ಯೂಟರ್ ಆ್ಯಕ್ಟಿವಿಟೀಸ್ ಆಗಿ ಕನ್ವರ್ಟ್ ಮಾಡುತ್ತೆ. ವಿಚ್ ಮೀನ್ಸ್ ಇನ್ಸ್ಟ್ರಕ್ಷನ್ಸ್ ಯಾವ್ಯಾವು ಅಂದರೆ ಆ್ಯಡ್, ಮೂವ್ ಆರ್ ಕಂಪೇರ್ ಡೇಟಾ. ಓಕೆ, ಇದು ಒಂದು ಪಾರ್ಟ್ ಆಫ್ ಡಿಜಿಟಲ್ ಕಂಪ್ಯೂಟರ್ ಸಿಸ್ಟಮ್. ದೆನ್ ಇನ್ನೊಂದು ನೋಡೋದಾದರೆ ಇಲ್ಲ ಆಯ್ತಲ್ಲ, ಫಸ್ಟ್ ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ದೆನ್ ಸೆಕೆಂಡ್ ಬಂದೋದಾದರೆ ಇನ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಡಿವೈಸಸ್ ಅಂದರೆ ನೀವು ಗೊತ್ತಿರ್ಬೋದು, ದ ಯೂಸರ್ ಎಂಟರ್ ಕಮ್ಯಾಂಡ್ಸ್, ಯೂಸರ್ ಕೊಡ್ತಾರಲ್ಲ ಡೇಟಾ, ಅದನ್ನು ಇನ್ಪುಟ್ ಅಂತೀರಿ. ಸೊ ಆರ್ ಪ್ರೋಗ್ರಾಮ್ಸ್ ಪ್ರೊಸೆಸ್ ಬೈ ದ CPU, ಅದನ್ನು ಇನ್ಪುಟ್ ಅಂತೀವಿ. ಸೊ ಕಂಪ್ಯೂಟರ್ ಕೀಬೋರ್ಡ್ ಆರ್ ಕೀ ಕೀಬೋರ್ಡ್ಸ್ ಆರ್ ಮೋಸ್ಟ್ ಕಾಮನ್ ಇನ್ಪುಟ್ ಡಿವೈಸಸ್. ಅಂದರೆ ಲೈಕ್ ಇನ್ಪುಟ್ ಡಿವೈಸಸಲ್ಲಿ ಮೇಯ್ನ್ ಬರೋದು ಕೀಬೋರ್ಡಿಂದನೇ ಅಲ್ವಾ ನಾವು ಜಾಸ್ತಿ ಇನ್ಪುಟ್ ಕೊಡೋದು, ಅದು. ದೆನ್ ಸೆಕೆಂಡ್ ಒನ್ ಬಂದುಬಿಟ್ಟು ಮೌಸ್. ಸೊ ಇನ್ನೊಂದು ಬಂದುಬಿಟ್ಟು ಜಾಯ್ಸ್ಟಿಕ್ಸ್ ಆರ್ ಟ್ರ್ಯಾಕ್ ಬಾಲ್. ನೀವು ನೋಡ್ಬೋದು ವೀಡಿಯೋ ಗೇಮ್ಸ್ ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ, ಅವ್ರ ಲೈಟ್ ಪೆನ್ ಕೂಡ ಆಗಿರ್ಬೋದು. ಸೊ ಇದೆಲ್ಲನೂ ಇನ್ಪುಟ್ ಡಿವೈಸಸ್. ದೆನ್ ಕಮ್ ಟು ದ ಥರ್ಡ್ ಇನ್ಪುಟ್ ಡಿವೈಸಸ್, ಮೆಮೊರಿ ಸ್ಟೋರೇಜ್ ಡಿವೈಸಸ್. ಸೊ ಮೋಸ್ಟ್ ಡಿಜಿಟಲ್ ಕಂಪ್ಯೂಟರ್ಸ್ ಏನಿದೆ, ಕಂಪ್ಯೂಟರ್ಸ್ ಸ್ಟೋರ್ಸ್ ಡೇಟಾ ಬೋತ್ ಇಂಟರ್ನಲಿ, ವಿಚ್ ಮೀನ್ಸ್ ಲೈಕ್ ಮೇನ್ ಮೆಮೊರಿ ಇರುತ್ತೆ, ಸೊ ದಟ್ ಅಲ್ಲಿ ಸ್ಟೋರ್ ಆಗುತ್ತೆ. ದೆನ್ ಎಕ್ಸ್ಟರ್ನಲ್ಲಿ ಕೂಡ ಮೆಮೊರಿ ಸ್ಟೋರೇಜ್ ಡಿವೈಸಸಲ್ಲಿ ಸ್ಟೋರ್ ಆಗುತ್ತೆ. ಎಕ್ಸಾಂಪಲ್ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇಲ್ಲಿ